ಹಾಯ್ ಹಲೋ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಹಾಕಿರೋ ಹಬ್ಬದ ವಿಡಿಯೋ ಬಂದು ನೋಡಿ, ಮನೆ ಎಲ್ಲ ಫುಲ್ ಸ್ವಚ್ಛವಾಗಿ ಕ್ಲೀನ್ ಮಾಡ್ತೀವಿ. ಇದೇ ರೀತಿ ನಾವು ಮಾಡ್ತೀವಿ, ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಸ್ವಲ್ಪ ಚಿಕ್ಕ ಮಾಡಿ ಹಾಕಿದ್ದೀನಿ, ಓಕೆನಾ. ಮನೆಯಿಂದ ಎಲ್ಲ ಪಾತ್ರೆ ಆಗಿರ್ಬೋದು, ಎಲ್ಲ ಸಾಮಾನು ಆಚೆ ಹಾಕಿ ನಾವು ಮನೆ ತೊಳಿತೀವಿ. ದೇವ್ರ ಫೋಟೋ ಸಹ ಬಿಚ್ಚಿ ಆಚೆ ಇಟ್ಟು ಮನೆ ತೊಳಿತೀವಿ. ನೋಡಿ, ಮನೆಯೆಲ್ಲ ಫುಲ್ ಮೆಸ್ಸಿ ಅಂದರೆ ಫುಲ್ ಏನೂ ಒಳಗಿರಲ್ಲ, ಆ ರೀತಿ ಇರುತ್ತೆ. ಅಡುಗೆ ಮನೆಯೂ ಅಷ್ಟೇ, ದೇವ್ರ ಫೋಟೋ ಎಲ್ಲ ತೆಗೆದು ಫುಲ್ ಕ್ಲಿಯರ್ ಮಾಡಿ ಮನೇನ ಧೂಳು ತೆಗೆದು ಎಲ್ಲ ಮಾಡೋದಕ್ಕೆ ನಾನು ತಗೊಂಡಿದ್ದ ಟೈಮ್ ಬಂದು ಬುಧವಾರದಿಂದ ನೆಕ್ಸ್ಟ್ ಬುಧವಾರದ ತನಕ. ಅಂದರೆ ನಮ್ಮದು ಹಬ್ಬ ಬಂದು ಅಮಾವಾಸ್ಯೆಯ ಹಬ್ಬ, ಅವತ್ತು ಎಡೆ ಇಡ್ತೀವಿ. ಹಾಗಾಗಿ ಸಿಹಿ ಹೊಡೆ ಪಾಯಸ ಒಬ್ಬಟ್ಟು ಈ ರೀತಿ ಅದನ್ನ ಮುಂದೆ ಹಂಗೆ ಇದೆ. ಎಲ್ಲ ದೇವ್ರ ಫೋಟೋಗಳನ್ನ ತೆಗೆದು ಆ ದೇವ್ರ ಫೋಟೋಗಳಿಗೆಲ್ಲ ಒರೆಸಿ ನೀಟ್ ಮಾಡಿ ದೇವ್ರ ಫೋಟೋ ಇಡೋ ಜಾಗ ಪ್ರತಿಯೊಂದು ಕ್ಲೀನ್ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಾ? ಇನ್ನು ಮನೆ ಕ್ಲೀನ್ ಮಾಡಬೇಕಿದ್ರೆ ಬೇಕಿರೋ ವಸ್ತು ಬೇಡದಿರೋ ವಸ್ತು ಎಲ್ಲ ಸಿಗುತ್ತೆ ಅಲ್ವಾ. ಈ ಥರ ಮೆಸ್ಸಿ ಆಗಿದ್ದಾಗಲೂ ನನಗೆ ಈ ಥರ ಒಂದು ಸಿಕ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು. ಮತ್ತು ಬಾಗಿಲು ತೋರಣ ಎಲ್ಲ ತೆಗೆದು ಹೊಸ್ಲು ಬಾಗಿಲು ಎಲ್ಲ ತೊಳೆದು ಮನೆ ಎಲ್ಲ ಫುಲ್ ಕ್ಲಿಯರಾಗಿ ತೊಳೆಯೋ ಅಷ್ಟರೊಳಗೆ ಅರ್ಧ ದಿನವೇ ಮುಗೀತು. ತುಂಬ ಅಂದರೆ ತುಂಬ ಸುಸ್ತಾದರೆ ಏನು ತೊಂದರೆ ಇಲ್ಲ, ಹಬ್ಬ ಅಲ್ವಾ. ಹಾಗಾಗಿ ನಾವು ಕೆಲಸ ಮಾಡಲೇಬೇಕು. ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡಿದರು. ಪಾತ್ರೆ ಎಲ್ಲ ತೊಳೆದು ಒಳಗೆ ತೊಗೊಬರ್ಬೇಕಿದ್ರೆ ಮಕ್ಳುಗಳ ಕೈಲಿ ಎರಡೆರಡೇ ಪಾತ್ರೆ ತರಿಸ್ತಾ ಇದ್ದೆ. ಏಕೆ ಅಂತಂದರೆ ನನ್ನ ಮಕ್ಳಿಗೆ ಅವತ್ತು ಸ್ಕೂಲ್ ಇತ್ತು, ಎಕ್ಸಾಮ್ ಇತ್ತು. ಹಾಗಾಗಿ ನನ್ನ ತಂಗಿ ಮಕ್ಕಳಿದ್ರು, ಎರಡೆರಡೆ ಎಲ್ಲ ತಂದು ಕೊಡ್ತಾಯಿದ್ರು. ನಾನು ಅವ್ರಿಗೆ ಚಾಕ್ಲೇಟ್ ಎಲ್ಲ ಕೊಡಿಸ್ಕೊಂಡು ಮಾತಾಡ್ಕೊಂಡು ಈಸ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೆ. ನಮ್ಮ ಮನೇಲಿ ಹಬ್ಬದಲ್ಲಿ ಹೆಂಗೆ ಅಂತ ಅಂದರೆ ಪ್ರತಿಯೊಂದು ಪಾತ್ರೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಚಾಪೆ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡಬೇಕು. ಆ ರೀತಿ ಇರುತ್ತೆ ನಮ್ಮ ಕಡೆ ಹಬ್ಬ. ನಾವು ಬಂದು ಹಾಸನ ಡಿಸ್ಟಿಕ್ಕು, ಹಾಗಾಗಿ ಎಲ್ಲ ಕಡೆನೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬೆಡ್ಶೀಟ ಮನೇಲಿರೋ ಅಂಥ ಬೆಡ್ಶೀಟು ಹಾಸಿಗೆ ಬಿಟ್ಟು ಬಿಸಿಲಿಗೆ ಹಾಕ್ತೀವಿ. ಮತ್ತು ಈ ಥರ ಚಾಪೆ ಎಲ್ಲ ಫುಲ್ ಕ್ಲೀನ್ ಮಾಡ್ತೀವಿ. ಆದಷ್ಟು ನಮ್ಮ ಮನೇಲಿ ಸಪೋರ್ಟ್ ಮಾಡಿದರು ಅಂತ ಹೇಳ್ಬೋದು. ಇನ್ನೇನೇ ಇದ್ದರೂ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಮುಗೀತು. ಸೊ ಈಗ ತಿಂಡಿ ಬೇಯಿಸ್ಬೇಕು. ಏನೇನು ತಿಂಡಿ ಬೇಯಿಸಿದ್ವಿ? ಕರ್ಜಿಕಾಯಿ. ನಾವು ಮಿನಿಮಮ್ 5 ಥರ ತಿಂಡಿನ ಕಂಪಲ್ಸರಿ ಬೇಯಿಸಲೇಬೇಕು. ಕಜ್ಜಾಯ, ನಿಪ್ಪಟ್ಟು. ನನಗೊಂದು ಏನಪ್ಪ ಅಂದರೆ ನಿಪ್ಪಟ್ಟಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಪೂರಿ ಥರ ಊದ್ಕೊಂಡಿತ್ತು. ಆಮೇಲೆ ಚಕ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ಕರ್ಜಿಕಾಯಿ ಪುಡಿ ಎಲ್ಲ ಅಮ್ಮ ಮಾಡಿಕೊಟ್ಟಿದ್ದು. ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಕರ್ಜಿಕಾಯಿ. ಒಂದು ಬಾಕ್ಸು ಚಕ್ಲಿ ಏನಕ್ಕೆ ಮಾಡ್ಕೊಂಡ್ರಿ ಅಂತ ಅಂದರೆ, ನಮ್ಮ ಕಡೆ ಯಾವ ಥರ ಅಂದರೆ ನಾವು ಮಾಡಿದ್ದನ್ನು ರಿಲೇಷನ್ನಿಗೆ ಕೊಡ್ತೀವಿ. ಅವರು ಗೌರಿ ಹಬ್ಬದಲ್ಲಿ ನಮಗೆ ಕೊಡ್ತಾರೆ. ನಾವು ಅಮಾವಾಸ್ಯೆ ಹಬ್ಬ ಆಗಿರೋದ್ರಿಂದ ನಾವು ಕಜ್ಜಾಯದ್ದು ಸ್ವಲ್ಪನೇ ತೋರಿಸ್ತಿದ್ದೀನಿ, ಬಾಕ್ಸ್ ಎಲ್ಲ ತೋರಿಸಿಲ್ಲ. ಇದು ಎಡೆ ಪೂರ್ತಿ ಎತ್ತಿಟ್ಟಿದ್ನಲ್ವ, ಸುಸ್ತಾಗಿತ್ತು. ಹಾಗಾಗಿ ಎಷ್ಟು ಕೈಗೆ ಸಿಕ್ತೋ ಅಷ್ಟೇ ತೋರಿಸ್ದೆ. ಇದು ವಡೆನೂ ಅಷ್ಟೇ ಒಂದು ಬಾಕ್ಸಲ್ಲಿ ಮಾಡಿದ್ವಿ. ಎಲ್ರಿಗೂ ನಾವು ನಮ್ಮ ಕಡೆ ಎಲ್ಲ ಕವರಿಗೆ ಕಟ್ಟಿ ಕೊಡ್ತೀವಿ. ತುಂಬ ಚೆನ್ನಾಗಿ ಬಂದಿದ್ದು ಎಲ್ಲ ತಿಂಡಿಗಳು. ನಾವು ಪಿತೃಪಕ್ಷಕ್ಕೆ ಏನು ಮಾಡ್ತೀವಿ ಅಂತಂದರೆ ದಾನ ಕೊಡ್ತೀವಿ. ದಾನ ಕೊಡಬೇಕಿದ್ರೆ ಕಂಪಲ್ಸರಿ ಸ್ಯಾರಿ ಹಾಕಲೇಬೇಕು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮಾಯಮ್ಮ ದೇವಿ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾಃ ಹೇಮಸ್ಥೈರ್ಯ ವಿಜಯವೀರ್ಯ ಆಯುರು ಆರೋಗ್ಯ ಈ ರೀತಿ ನಾವು ದಾನ ಕೊಡಬೇಕು. ಬರೀ ನಾವೇ ಅಲ್ಲ, ನಮ್ಮ ಅಣ್ಣ ತಮ್ಮದಿರು ಅಂದರೆ ಭಾವ ಮೈದ ಈ ಥರ ಏನು ರಿಲೇಷನ್ ಇರ್ತಾರೆ ಅವರೆಲ್ಲ ಕೊಡ್ತಾರೆ. ಇವ್ರು ನಮ್ಮ ಭಾವ, ನಮ್ಮ ವಾರ್ಗಿತಿ, ಅವರು ಅಷ್ಟೇ. ಇನ್ನು ನಾನು ಸ್ವಲ್ಪ ಮದುವೆ ಆಗಿರೋದು ರಿಲೇಟಿವ್ ಆಗಿರೋದ್ರಿಂದ ಫುಲ್ ಎಲ್ಲ ಕ್ಲೋಸಾಗೇ ಇರ್ತೀವಿ. ನಮ್ಮ ಮಾಮನ ಹೆಂಡತಿ ಈ ಥರ ದಾನ ಕೊಟ್ಟು ನಾವು ಅಡುಗೆ ಮಾಡಬೇಕು. ಅಷ್ಟವರೆಗೆ ದಾನ ಕೊಡೋವರೆಗೆ ಅಡುಗೆ ಮಾಡೋ ಹಾಗಿಲ್ಲ. ಮಕ್ಕಳು ಎಲ್ಲ ರೆಡಿಯಾಗಿ ಈ ಥರ ಫೋಟೋ ಅಂತೆ ಕನ್ನಡಿ ಮುಂದೆ ನಿಂತು ಆಟ ಆಡ್ತಾಯಿದ್ರು. ಇನ್ನು ನಮಗೆ ಕಂಫರ್ಟ್ ಅಂತ ಅಂದರೆ ನೈಟಿ ಡ್ರೆಸ್ ಅಷ್ಟೇ. ಸ್ಯಾರಿಲೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇನ್ನೇನೇ ಇದ್ದರೂ ದನ ಕೊಟ್ಟಿದ್ದಾಯಿತು. ಇನ್ನು ಅಡುಗೆ ಮಾಡೋದೊಂದೇ ಬಾಕಿ. ಬನ್ನಿ, ಒಬ್ಬಟ್ಟು ನಾನು ಏನೇನು ಅಡುಗೆ ಮಾಡಿದೆ ದನ ಕೊಟ್ಟ ಮೇಲೆ ಮಾಡಿ ಸಂಜೆ ಎಡೆ ಇಡಬೇಕು. ಅಷ್ಟು ದನ ಕೊಡೋವರೆಗೂ ನಾವು ಒಲೆ ಹಚ್ಚೋ ಆಗಿಲ್ಲ. ಒಬ್ಬಟ್ಟು, ರೈಸು, ಇದು ಒಬ್ಬಟ್ಟು ಸಾಂಬಾರು ಅಂತಾರೆ.
ಅಡುಗೂಟ ಎಲ್ಲ ತುಂಬ ಚೆನ್ನಾಗೇ ಆಗಿತ್ತು. ಅಂದರೆ ನಾವು ಏನು ಗೊತ್ತಾ 5 ಥರ ಪಲ್ಯ ಮಾಡಬೇಕು. ಇದು ಬಾಳೆಕಾಯಿ ಪಲ್ಯ, ಇದು ಕುಂಬಳಕಾಯಿ ಪಲ್ಯ. ನೀವು ಎಷ್ಟು ಥರ ಪಲ್ಯಗಳು ಮಾಡಬೇಕು, ಎಷ್ಟು ಥರ ತಿಂಡಿ ಮಾಡಬೇಕು, ಇದು ಪಡ್ಲುಕಾಯಿ ಪಲ್ಯ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಪೂರ್ತಿ ವಿಡಿಯೋ ನೋಡಿರೋರಿಗೆ ಕಮೆಂಟ್ ಮಾಡುವಂಥ ಒಂದು ಆಸಕ್ತಿ ಇರ್ಬೋದು ಅಂತ ಫೀಲ್ ಆಗುತ್ತೆ. ಈ ಥರ 3 ಥರ ಪಲ್ಯನ ನಾವು ಎಡೆ ಪೂರ್ತ ಮಾಡ್ತೀವಿ. ಬಡಿಸ್ಲಿಕ್ಕೆ ಆಲೂಗೆಡ್ಡೆ ಪಲ್ಯ ಸಮನೆ ಇಷ್ಟಪಡ್ತಾರೆ. ಮಿಕ್ಸ್ ಕೂಟು 2 ಥರ ಊಟಕ್ಕೆ ಬಡಿಸ್ತೀವಿ. ಹಾಗಾಗಿ ಮಿಕ್ಸ್ ಕೂಟು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದೆ. ಕೇಳಿದವ್ರಿಗೆ ಮಾಮೂಲಿ ಪಲ್ಯಗಳು ಸ್ವಲ್ಪ ಮಾಡಿರ್ತೀವಲ್ಲ, ಅವರಿಗೆ ಇಷ್ಟ ಅಂತಂದರೆ ಹಾಕ್ಕೊಡ್ತೀವಿ. ಆದರೆ ಜಾಸ್ತಿ ಯಾರು 2-3 ಮೇಲೆ ಎಲ್ಲ ಕೇಳಲ್ಲ ಅಲ್ವಾ. ಮತ್ತು ಸಿಹಿ ಪಾಯಸ, ಹೆಸರುಬೇಳೆ ಪಾಯಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆದರೆ ಕೆಲಸ ಮಾಡಿದ್ರಿಂದ ಅಷ್ಟು ನಮಗೆ ಆವಾಗ ಕುಡಿಬೇಕನ್ನಿಸ್ಲಿಲ್ಲ. ಎಲ್ಲ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಕುಡಿಬೇಕಲ್ವ ಅಂತ ತುಪ್ಪ ಹಾಕ್ಕೊಂಡು ಪಾಯಸ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದನ್ನೆಲ್ಲ ಮಾಡಿ ಎದ್ದೋಳೋ ಅಷ್ಟರೊಳಗೆ ಇನ್ನು ಸಂಜೆ ಆಗಿತ್ತು. ನೋಡಿ, ನಾನು ತೋರಿಸಿದಂಥ ಅಷ್ಟು ಪಲ್ಯ ಇಲ್ಲೇ ಬಡಿಸೈತೆ. 5 ಥರ ಪಲ್ಯ, ಅನ್ನ ಸಾಂಬಾರು, ತುಪ್ಪ ಹಾಕಿರ್ತೀವಿ ಅನ್ನೋಕ್ಕೆ 5 ಥರ ತಿಂಡಿ, ಒಬ್ಬಟ್ಟು, ತುಪ್ಪ, ಪಾಯಸ ಗ್ಲಾಸಿಗೆ ಇಡ್ತೀವಿ. ಅಷ್ಟೇ ಅಲ್ಲ, ಸರ್ಪ್ರೈಸ್ ಅಂದರೆ ಬೀಡಿ ಎಣ್ಣೆ ಹಿಂದೆ ಯಾರೋ ತಾತಿರು ಮಾವದಿರು ಎಲ್ಲ ಕುಡಿತಿದ್ರು. ನಾವು ಎಡೆಗೆ ಸೀರೆ ಶರ್ಟು ಆ ಥರ ಹೊಸ ಬಟ್ಟೆ ಅಂತ ಇಡ್ತೀವಿ. ನಾವು ಏನೇನು ಎಡೆಗೆ ಇಡ್ತೀವ ಅದನ್ನೆಲ್ಲ 5 ಎಲೆ ಇಟ್ಟು ಎಡೆ ಮಾಡ್ತೀವಿ. ಅದಕ್ಕೆ ನಾವು ಮಾಡೋದು 2 ತಿಂಡಿನ ಇಡಬೇಕು. ಈ ರೀತಿಯಾಗಿತ್ತು ನಮ್ಮ ಒಂದು ಅಮಾಸೆಯ ಪಕ್ಷದ ಎಡೆ. ಹಿರಿಯರಿಗೆ ಪಿತೃಪಕ್ಷಕ್ಕೆ ಈ ಥರ ಎಡೆ ಇಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಮತ್ತು ಎಲ್ಲ ಬಂದರು ನೈಟು ಪೂಜೆ ಮಾಡೋಕ್ಕೆ. ತುಂಬ ಖುಷಿ ಆಯಿತು ಹಬ್ಬ ಮಾಡಿ. ಬುಧವಾರದಿಂದ ನೆಕ್ಸ್ಟ್ ಬುಧವಾರ ತನಕ ಏನಕ್ಕೆ ಅಂತಂದರೆ, ಬುಧವಾರ ಗುರುವಾರ ಧೂಳು ತೆಗೆದು ಪಾತ್ರೆ ತೊಳೆದಿದ್ದೇ ಆಯಿತು. ಎಲ್ಲ ರಿಲೇಟಿವ್ ಕೂತಿದ್ರಲ್ಲ ಹರಟೆ ಹೊಡ್ಕೊಂಡು. ನಾವು ಎಡೆ ಇಟ್ಟಿದ ತಕ್ಷಣ ಒಂದು 5 ನಿಮಿಷ ಹೊರಗಡೆ ಹೋಗ್ತೀವಿ. ನಾನು ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಕೆಲಸ ನಮ್ಮದೇ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋನ ಅಲ್ಲಲ್ಲೇ ತಕ್ಕೊಂಡಿದ್ದೀನಿ. ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಎಲ್ಲ ಪೂಜೆ ಮಾಡಿ ಆದಮೇಲೆ ನಾವು ಹೊರಗಡೆ ಹೋಗ್ತೀವಿ. ಒಂದು 10 ನಿಮಿಷ ಬಿಟ್ಟು ಒಳಗೆ ಬಂತೀವಿ. ಪಟಾಕಿ ಹೊಡಿತೀವಿ ನಾವು ಸ್ವಲ್ಪ ಹೊರಗಡೆ. ಅಮಾವಾಸ್ಯೆ ಪಕ್ಷ ಆಗಿದ್ದು ಭಾನುವಾರ ಆದರೆ ಇನ್ನು ಮಂಗಳವಾರ ಹೊರಸ್ತಡ್ಕು ಅಂತ ಮಾಡಿ ರಿಲೇಷನ್ ಕರಿತೀವಿ. ಇನ್ನೊಂದು ಹೆಂಗೆ ಗೊತ್ತಾ, ಹೊರಸ್ತಡ್ಕಿಗೆ ನಾವು ಶನಿವಾರ ಸಂತೆ ಅಂದರೆ ಮರಿ ತುಕ್ಕಾಲಿ ಅವರು ಮರಿನ ಇಟ್ಕೋತಿದ್ರಂತೆ. ಹಂಗಾಗಿ ಹೇಳಿದ್ರು, ನಾನು ಅಂದೆ, ನನಗೂ ಅದೊಂದು ವೀಡಿಯೋ ಮಾಡಬೇಕಿತ್ತು ತಾನೇ, ನಾನು ಅಪ್ಲೋಡ್ ಮಾಡ್ತಿರ್ಲಿಲ್ವ ಅಂತ. ನೆಂಟ್ರಿಗೋಸ್ಕರ ಮಟನ್ ಸಾಂಬಾರು ಮತ್ತು ಅನ್ನ ಮತ್ತು ಮುದ್ದೆ ಮಾಮೂಲಿ ಅಲ್ವಾ, ಗೋಟಿ ಗೊಜ್ಜು ಮಾಡಿದ್ವಿ. ಆದರೆ ಆ ವಿಡಿಯೋ ಅದ್ರಲ್ಲಿ ಗೋಟಿ ಗೊಜ್ಜನ್ನು ಮಾಡಬೇಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಮತ್ತು ನಾನು ಯಾರಿಗೂ ಊಟ ಬಡಿಸೋದನ್ನ ವೀಡಿಯೋ ಮಾಡಿಲ್ಲ. ಯಾಕಂತಂದರೆ ನಮಗಾಗಲಿ ನೆಂಟ್ರಿಗಾಗಲಿ ಮುಜುಗರ ಅನಿಸ್ಬೋದೇನೋ ಅನ್ನೋ ಒಂದು ಕಾರಣಕ್ಕೆ ಹಬ್ಬದಲ್ಲಿ ನಾನು ಯಾರಿಗೂ ಊಟ ಬಡಿಸೋದನ್ನ ವೀಡಿಯೋ ಮಾಡಿಲ್ಲ. ನಮ್ಮ ಕಡೆ ಹೆಂಗೆ ಗೊತ್ತಾ, ಸ್ವಲ್ಪ ಹೆಚ್ಚಾಗಿ ಅಕ್ಕಿ ಹಾಕಿದ್ರೆ ಕುಕ್ಕೆಗಳಿರ್ತವೆ. ಆ ಕುಕ್ಕೆಗೊಂದು ವೇಲೋ ದುಪ್ಪಟ ಹಾಕಿ ಅನ್ನ ಹಾಕಿ ಮತ್ತೆ ಮುಚ್ಚಿಬಿಡೋದು. ಸ್ವಲ್ಪ ಬಿಸಿನೂ ಇರುತ್ತೆ. ರಕ್ತನೂ ಗೋಟಿಗೆ ಹಾಕಿದ್ರು ತುಂಬ ಟೇಸ್ಟಿಯಾಗಿತ್ತು ಗೋಟಿ. ಫೈನಲಿ ನಮ್ಮನೆ ಮಹಾಲಯ ಅಮಾವಾಸ್ಯೆ ಪಕ್ಷ ಈ ರೀತಿ ನಡೀತು. ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೂ ನೋಡಿ.